ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು. ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಕಾವ್ಯ ಕಾವ್ಯ, ಒಂದ್ ನಿಮಿಷ. ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡೋನ್ ಜೊತೆ ನಿಲ್ದೆಯಾ ಅಲ್ಲಿಂದ ಹೋಯ್ತಾವಳೆ ಅಂದರೆ ಎಲ್ಲ ಹೋದ್ರು. ಪಾಪ ಕಣೋ, ಪೂವಿನೇ ಕಳ್ಳ ಅನ್ಕೊಂಡು ಎಲ್ಲ ಅವಳಿಗೆ ಹೊಡೆದ್ಬಿಟ್ರು. ತುಂಬಾ ನೋವಾಯ್ತೇನೋ ಅವಳಿಗೆ. ಇದೆಲ್ಲ ಆಗಿದ್ದು ನಿನ್ನಿಂದನೇ. ಅಲ್ಲ, ನಿಮ್ಮ ಮನೆಗೆ ಹೋಗು ಅಂತ ಹೇಳಿದ್ದಾನೆ, ಏನ್ ಮಾಡ್ತಿದ್ದೆ ಇಲ್ಲಿ? ಹಿಡ್ಕೋ, ಪರವಾಗಿಲ್ಲ. ದುಡ್ಡು ತರ್ಲೆ ಕಣೆ ನೀನು. ಮೊದಲು ನಡಿ ಮನೆಗೆ, ಹೊರಡು ಇಲ್ಲಿಂದ ಬೇಗ. ಹೋಗ್ಲೇಬೇಕಾ? ಖಂಡಿತ ಹೋಗ್ಲೇಬೇಕು. ಅಮ್ಮನ ಕೈಲಿ ದೊಡ್ಡಮ್ಮನ ಕೈಲಿ ಸಿಗಾಕೊಂಡ್ರೆ ನೀನ್ ಬೈಸ್ಕೊಳ್ಳೋದಲ್ದೆ ನಾನು ಬೈಸ್ಕೋಬೇಕು. ಮೊದಲು ನಡಿ ಇಲ್ಲಿಂದ. ಹೋಗ್ಲೇಬೇಕಾರ? ಪ್ರೇಮ, ಹೊರಡು ಇಲ್ಲಿಂದ. ಕಳ್ಳರಾಮ್, ನಾನು ಹೋಗ್ಬಾರ್ದು ಅಂತ ನಾನು ಸೆರಗಿಡ್ಕೊಂಡು ಎಳಿತಾ ಇದೆಯಾ ಅಲ್ವಾ? ನನಗೆ ಗೊತ್ತು ನೀನ್ ನನ್ನ ಹೋಗೋದಕ್ ಬಿಡಲ್ಲ ಅಂತ. ಹಲೋ ಮೇಡಮ್, ಸ್ವಲ್ಪ ಹಿಂದೆ ತಿರುಗಿ ನೋಡ್ತೀರಾ? ನೋಡ್ತಾನೇ ಇದ್ದೀನಿ. ಹಲೋ, ಇಲ್ಲಲ್ಲ, ಅಲ್ಲಿ. ನೀನು ಇಟ್ಕೊಂಡಿರೋದು ನಾನಲ್ಲ ತಾಯಿ, ಕಬೋರ್ಡು ನೋಡು. ಕಬಾಡ್ಗೆ ನಾನು ಹೋಗೋದು ಇಷ್ಟ ಇಲ್ಲ, ಇವನ್ಗೆ ಇಷ್ಟ. ಏನಂದೆ? ಅದು ನೀನ್ ಇಲ್ಲೇ ಇರು ಅಂದ್ರೆ ಇಲ್ಲೇ ಇದ್ಬಿಡ್ತೀನಿ. ನಿನ್ನ ಇಲ್ಲೇ ಇರೋಕ್ ಬಿಟ್ಟಷ್ಟು ನಿನ್ ಮಾತುಗಳು ಜಾಸ್ತಿ ಆಗುತ್ತೆ, ನೀ ಇಲ್ಲೇ ಉಳ್ಕೋಬೇಕು ಅನ್ನೋ ಹಠನೂ ಜಾಸ್ತಿ ಆಗುತ್ತೆ. ಹೊರಡು ಇಲ್ಲಿಂದ. ಪ್ರೇಮ, ಹೊರಡು ಇಲ್ಲಿಂದ ಅಂದೆ. ದೊಡ್ಡ ತರ್ಲೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಡಿಬಾರ್ದ ಘಟನೆಗಳೆಲ್ಲ ನಡೀತಾ ಇದೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಹಾಗೆ ದೇವಸ್ಥಾನದ ಸುತ್ತಮುತ್ತ ಇರೋ ಅಂಗಡಿ ಎಲ್ಲ ರಾತ್ರಿ 8 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು. ಇಲ್ಲಿ ಯಾರಾದರೂ ಗಲಾಟೆ ಮಾಡೋದಾಗ್ಲಿ, ಕುಡಿದು ಜಗಳ ಆಡೋದಾಗ್ಲಿ ಕಂಡ್ರೆ ನನಗೆ ಇನ್ಫಾರ್ಮ್ ಮಾಡಿ, ಸರಿನಾ? ಹಾಂ ಸರಿ, ಇಲ್ಲಿ ಏನಾರ ವ್ಯವಸ್ಥೆ ಬೇಕಿದ್ರೆ ಅದನ್ನು ನೀವು ಮಾಡಿ ಹೊರಡಿ. ಹಲೋ, ಹೇಳಿ ಮಾವ. ಮಾದೇವ, ಎಲ್ಲಿದ್ಯಪ್ಪ? ಯಾಕೆ ಮಾವ? ಏನಿಲ್ಲ, ನಿನ್ನ ಕೆಲಸನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಕಾವ್ಯನ ಕರ್ಕೊಂಡು ಬರ್ತೀಯಾ? ಇದೇನು ಮಾವ ಹಿಂಗನ್ಬಿಟ್ರಿ? ಕಾವ್ಯ ಅಲ್ಲೇ ಇಲ್ವೇ? ಇಲ್ಲಪ್ಪ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನೀನು ಹೋಗಿ ಅವಳನ್ನ ಕರ್ಕೊಂಡು ಬಾ. ಹಾಗೆ
ಸಮಯ ಇದ್ರೆ ಒಂದು ಲಾಂಗ್ ಡ್ರೈವ್ ಹೋಗ್ಬಾ. ಆ ಮಾವ, ಎಲ್ಲರೂ ಏಳೇಳು ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು, ನೀನೇ ನನ್ನ ಹೆಂಡ್ರಾಗಬೇಕು, ನೀನೇ ನನಗೆ ಅಮ್ಮ ಆಗಿ ಬರಬೇಕು ಅಂತ ದೇವ್ರ ಹತ್ರ ಬೇಡ್ಕೋತಾರೆ. ಆದರೆ ನಾನಂತೂ 7 ಜನ್ಮ ಅಷ್ಟೇ ಅಲ್ಲ, 100 ಜನ್ಮ ಎತ್ತಿದ್ರು ನೀವೇ ನನಗೆ ಮಾವ ಆಗಿ ಬರಬೇಕು ಅಂತ ಬೇಡ್ಕತೀನಿ. ನನಗೂ ಅಷ್ಟೇನಪ್ಪ, ಎಷ್ಟೇ ಜನ್ಮ ಹೆಚ್ಚಿದ್ರು ನೀನೇ ನನ್ನ ಅಳಿ ಆಗ್ಬೇಕು ನೋಡು. ಸರಿ ಸರಿ, ಮಾವನ ಜೊತೆ ಮಾತಲ್ಲೇ ಎಲ್ಲ ಮರ್ತು ಬಿಡ್ಬೇಡ. ಹೆಂಡತಿ ಜೊತೆನೂ ಸ್ವಲ್ಪ ಸಮಯ ಕಳಿ, ಅರ್ಥ ಆಯ್ತಾ? ಸರಿ ಮಾವ. ಸರಿನಪ್ಪ. ಅಲ್ಲ, ಈ ಕಾಡ್ ರಾಕ್ಷಸಿ ದೇವಸ್ಥಾನಕ್ಕೆ ನನ್ನೂ ಬಾ ಅಂತ ಕರೆದಿದ್ರೆ ನಾನೇನು ಬರಕಿಲ್ಲ ಅಂತ ಹೇಳ್ತಿಲ್ಲ. ಏಟೆ ಕೆಲಸ ಇದ್ದಿದ್ರು ಬಿಟ್ಟು ಓಡಾಯ್ತಾ ಇದ್ದೆ ತಾನೆ. ಈ ಹೆಣ್ಮಕ್ಳಿಗೆ ಜಗತ್ನಾಗಿರೋದು ಎಲ್ಲನೂ ಅರ್ಥ ಆಯ್ತದೆ, ಆದರೆ ಗಂಡು ಮಕ್ಳ ಮನ್ಸಲ್ಲಿ ಏನೈತೆ ಅನ್ನೋದು ಮಾತ್ರ ಅರ್ಥ ಆಗಿಲ್ಲ. ಈ ಕಾಡ್ ರಾಕ್ಷಸಿಗೆ ಸಾಯನೆ ಪಾಪ ಅದೇ, ಆದರೆ ಹೃದಯ ಮಾತ್ರ ಬೆಣ್ಣೆ ಇದ್ದಂಗೆ. ಹೊರಗಡೆ ನೋಡಕ್ಕಷ್ಟೇ ಖಡಕ್ ಅವಳು, ಮನ್ಸು ಮಾತ್ರ ಮಲ್ಲಿಗೆವನ್ನಷ್ಟೇ ಮೃದು. ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲ ಗುಣನೂ ದಂಡಿಯಾಗಿ ಬಿದ್ದೈತೆ ನಮ್ಮವಳ ಹತ್ರ. ಧೈರ್ಯ, ಪಿರುತಿ, ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ, ಅಬ್ಬಬ್ಬಾ, ಒಂದ ಎರಡ. ಕಾವ್ಯ, ದಿನದಿಂದ ದಿನಕ್ಕೆ ನೀನ್ ಮ್ಯಾಕಿರೋ ಪಿರುತಿ ನನಗೆ ಹೆಚ್ಚಾಯ್ತಾನೇ ಐತೆ, ಅದು ಹೆಚ್ಚಾಯ್ತಾನೆ ಇರ್ತದೆ. ಹಾಯ್ ಕಾವ್ಯ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅದು ಇಲ್ಲಿ ಮೂವಿ ತೋರಿಸ್ತಾರೇನೋ ಅಂತ ಬಂದೆ, ಆಮೇಲೆ ಗೊತ್ತಾಯ್ತು ಇದು ಪೂಜೆ ಮಾಡೋ ಜಾಗ ಅಂತ, ಅದಕ್ಕೆ ಪೂಜೆ ಮಾಡಿಸ್ದೆ. ಗುಡ್ ಹ್ಯೂಮರಾ? ನೀನು ಕಾಲೇಜಲ್ಲಿ ಇರಬೇಕಾದ್ರೂ ಹೀಗೆ ತಮಾಷೆ ಮಾಡ್ತಾ ಇದ್ದೆ, ಅದೇ ನನಗಿಷ್ಟ ಆಗ್ತಾ ಇತ್ತು. ಅದು ಸರಿ, ನೀನು ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದೀಯಾ? ಹೌದು ಭರತ್, ಅಪ್ಪ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ನಾನೇನಾದ್ರೂ ಡ್ರಾಪ್ ಮಾಡ್ಲಾ? ಏ, ಇಟ್ಸ್ ಓಕೆ ಭರತ್, ಅಪ್ಪ ಇನ್ನೇನ್ ಬಂದ್ಬಿಡ್ತಾರ. ಮತ್ತೆ ನೀನೇನ್ ಇಲ್ಲಿ? ಏನಿಲ್ಲ ಕಾವ್ಯ, ಮೊನ್ನೆ ಆಗಿರೋ ಘಟನೆಯಿಂದ ಜನ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ. ಸೊ ದೇವಸ್ಥಾನ ಸುತ್ತಮುತ್ತ ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತೀನಿ. ಹಾ, ಇನ್ನೊಂದು ವಿಷಯ ಕಾವ್ಯ, ಆ ಮಲ್ಲಿ ಮತ್ತೆ ಗರುಡಂಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಅವ್ರು ಇನ್ನು ಮುಂದೆ ಪಂಚಮಿ ತಂಟೆಗೆ ಬರೋದಿಲ್ಲ. ಹೌದಾ ಭರತ್, ಥ್ಯಾಂಕ್ ಯು ಸೋ ಮಚ್. ಅವತ್ತು ನಾನು ಕರೆದಿದ ತಕ್ಷಣ ಬಂದೆ. ನೀನು ಕರೆದ್ರೆ ನಾನು ಬರದೇ ಇರ್ತೀನ? ಐ ಮೀನ್ ಟು ಸೇ, ಇದು ನನ್ನ ಕರ್ತವ್ಯ ಕಾವ್ಯ. ಅವತ್ತೇನಾದ್ರೂ ದೇವಸ್ಥಾನದಲ್ಲಿ ಆ ಘಟನೆ ನಡೆದೋಗಿದ್ರೆ ನನಗೂ ಕೆಟ್ಟ ಹೆಸರು ಬರ್ತಾ ಇತ್ತು. ನನ್ನ ಜ್ಯೂರಿಸ್ಡಿಕ್ಷನ್ಲಿ ಇಂಥ ಘಟನೆ ಆಗೋಯ್ತಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಛೇ, ಇಲ್ಲ ಭರತ್, ಐ ಶುಡ್ ಬಿ ಥ್ಯಾಂಕ್ಫುಲ್. ಪಾಪ, ನೀ ನನಗೆ ತುಂಬಾನೇ ಸಹಾಯ ಮಾಡಿದೆ. ಕಾವ್ಯ, ನಿನ್ನ ಪ್ರೊಫೆಷನ್ ಲೈಫಲ್ಲಾಗಲಿ ಅಥವಾ ನಿನ್ನ ಪರ್ಸ್ನಲ್ ಲೈಫಲ್ಲಾಗಲಿ ನಿನಗೇನೇ ಕಷ್ಟ ಬಂದ್ರೂ ನಿನ್ನ ಜೊತೆ ನಿಲ್ಲೋದಕ್ಕೆ ನಾನು ಇರ್ತೀನಿ. ನೀನು ಯಾವಾಗ ಕರೆದ್ರೂ ನಾನು ಬರ್ತೀನಿ. ನಿನಗೆ ಏನೇ ಪ್ರಾಬ್ಲಮ್ಸ್ ಇದ್ರು, ನಿನಗೇನೇ ಹೆಲ್ಪ್ ಬೇಕಿದ್ರು ಮುಚ್ಚು ಮರೆ ಇಲ್ಲದೆ ನನ್ನನ್ನು ಕೇಳು, ಸರಿನಾ? ಅಪ್ಪ ದೇವ್ರೆ, ಈ ಕಿತ ಏನೋ ನನ್ನ ಹೆಂಡ್ರು ನನ್ನ ಬಿಟ್ಟು ಒಬ್ಳೆ ದೇವಸ್ಥಾನಕ್ಕೆ ಬಂದ್ಬಿಟ್ಟವಳೆ. ಮುಂದಿನ ಕಿತ ನಾವಿಬ್ಬರು ಒಟ್ಟಿಗೆ ಬರಂಗೆ ಇಷ್ಟ್ರಾಂಗಾಗಿ ಒಂದು ಆಶೀರ್ವಾದ ಮಾಡಪ್ಪ. ಅಲ್ಲೇ ಅವಳೆ ನನ್ನ ಕಾಡ ರಾಕ್ಷಸಿ. ಚ ಏಟ್ ಮುದ್ದಾಗವಳೆ. ಇವಳಿಗೆ ಕಾಡ ರಾಕ್ಷಸಿಗಿಂತ ಮುದ್ದು ರಾಕ್ಷಸಿ ಅಂದ್ರೇನೆ ಸಂದಾಗಿರ್ತದೆ. ಮುದ್ದು ರಾಕ್ಷಸಿ.
ಈ ಇನ್ಸ್ಪೆಕ್ಟರ್ ನಾನು ಎಲ್ಲೋಯ್ತೀನೋ ಅಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಒಳ್ಳೆ ನನಗೆ ಬೆನ್ನತ್ತಿದ್ ಬೇತಾಳ ಥರ. ಯೋ ಇನ್ಸ್ಪೆಕ್ಟ್ರು, ಹೆಂಡ್ತಿ ಜೊತೆ ಹೊಸಿ ಖುಷಿಯಾಗಿ ಕಾಲ ಕಳೆಯೋಮ್ಮ ಅಂದರೆ ನನ್ನ ಮೂಡೆಲ್ಲ ಹಾಳಾಗಂಗೆ ಮಾಡ್ಬಿಟ್ಟೆ. ಛೇ. ಭರತ್, ನೀನ್ ಇಲ್ಲಿ ಪೋಸ್ಟಿಂಗ್ ತಗೊಂಡಿರೋದು ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ನನ್ಗೊಬ್ಬ ಒಳ್ಳೆ ಫ್ರೆಂಡ್ ಸಿಗ್ದ ಅಂತ ಅನ್ನಿಸ್ತಿದೆ. ನನಗೂ ತುಂಬಾ ಖುಷಿ ಆಯ್ತು ಕಾವ್ಯ. ಅದು ನೀನ್ ಈ ಊರಲ್ಲಿರೋದು ಶಾಕ್ ಆಯ್ತು. ಏನು ಏನೇನ್ ಮಾತಿನ ಅರ್ಥ? ಏನೇನು ನಮ್ಮನೇಲಿರೋದು ಇಷ್ಟ ಆಯ್ತಿಲ್ಲ ಅಂತವನೇ? ಯಾಕೋ? ಕಾವ್ಯ, ನಾನು ನಿನ್ನ ಈಗಿಂದಲ್ಲ, ಕಾಲೇಜ್ ಡೇಸಿಂದ ನೋಡ್ತಾ ಇದ್ದೀನಿ. ಕಾಲೇಜಲ್ಲಿ ನೀನು ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ಜಾಣ್ತನ ಇರ್ತಿತ್ತು. ಇಡೀ ಕಾಲೇಜಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂದ್ರೆ ಅದು ನೀನೇ ಆಗಿದ್ದೆ. ಫ್ಯೂಚರ್ ಬಗ್ಗೆ, ನಿನ್ನ ಆಸೆ, ಕನಸುಗಳು, ಗುರಿಗಳ ಬಗ್ಗೆ ನಿನ್ಗೊಂದು ಕ್ಲಾರಿಟಿ ಇರ್ತಿತ್ತು. ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೀಯ ಅಂತ ನಾನಲ್ಲ, ಇಡೀ ಕಾಲೇಜೇ ನಂಬಿತ್ತು. ಆದ್ರೆ ನೀನು ನಿನ್ನ ಲೈಫ್ನ ಯಾಕೆ ಹೀಗೆ ಮಾಡ್ಕೊಂಡಿದ್ಯಾ? ಹೋಗಿ ಹೋಗಿ ಆ ಮಹಾದೇವನ್ ಮದುವೆ ಆಗಿದ್ಯಾ. ಅವನೆಲ್ಲಿ, ನೀನೆಲ್ಲಿ? ನೀನು ಆಕಾಶ ಕಾವ್ಯ, ಅವನು ಭೂಮಿ. ಛೇ, ಭೂಮಿನೂ ಅಲ್ಲ, ಪಾತಾಳ. ಅಲ್ಲ ಕಾವ್ಯ, ನಿನಗೆ ಮದುವೆ ಆಗೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ಆ ರೌಡಿನ ಮದುವೆ ಆಗಿದ್ಯಾ. ಅವನಿಂದ ನಿನ್ಗೆ ಯಾವತ್ತೂ ಗೌರವ ಸಿಗಲ್ಲ ಕಾವ್ಯ. ಹೋಗಿ ಹೋಗಿ ಆ ಬ್ರಾಟ್ನ ಮದುವೆ. ಮಹಾದೇವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು. ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಕಾವ್ಯ, ಕಾವ್ಯ, ಒಂದ್ ನಿಮಿಷ. ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡೋನ್ ಜೊತೆ ನಿಲ್ದೆಯಾ ಅಲ್ಲಿಂದ ಹೋಯ್ತಾವಳೆ ಅಂದರೆ ಇವಳು ಯಾರ ಪರ ನಿಂತಲು? ನನ್ನ ಹೆಂಡ್ರು ಯಾವಾಗಲೂ ನನ್ನ ಪರವೇ. ಏನೇ ಆಗಲಿ, ಈ ಮಣ್ಣಿನ ಹೆಣ್ಮಕ್ಳಿಗೆ ಗಂಡನ ಮ್ಯಾಗ ಕೋಪ ಇದ್ರು ಎದೆಯೊಳಗೆ ಗೌರವ ಪಿರೂತಿ ಅಂತೂ ಇದ್ದೇ ಇರ್ತೈತೆ. ಆದ್ರೂ ನನ್ನಂಗೆ ಬೈದವನಿಗೆ ಒಂದೆರಡು ಮಾತಿನ ಹೊಡೆತ ಕೊಟ್ಟಿದ್ರೆ ಮನ್ಸಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರೋದು. ಕಾವ್ಯ, ಕಾವ್ಯ, ಒಂದ್ ನಿಮಿಷ. ಕಾವ್ಯ, ಒಂದ್ ನಿಮಿಷ ನಿಂತ್ಕೋ. ಏನು ಕೋಪ ಮಾಡ್ಕೊಂಡೆ ಈಗ? ಅಂತದ್ ಏನಾಯ್ತು? ಅಲ್ಲ, ನಾನು ಅದೇನ್ ತಪ್ಪು ಮಾತಾಡ್ದೆ ಅಂತನಾದ್ರೂ ಹೇಳು ಕಾವ್ಯ, ಪ್ಲೀಸ್. ಒಂದ್ ಹಳೆ ಗಾದೆ ಮಾತಿದೆ ಭರತ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನೀನು ಮಹಾದೇವನ್ ವಿಷಯದಲ್ಲಿ ಆ ಕೆಲಸ ಮಾಡ್ಬೇಕು. ವಾಟ್ ಯು ಮೀನ್? ಅಲ್ಲ ಭರತ್, ಯಾರೋ ಹೇಳಿದ ಸುಳ್ಳನ್ನ ಸತ್ಯ ಅಂತ ಹೇಗ್ ನಂಬ್ದೆ? ನೀನೊಬ್ಬ ಪೊಲೀಸ್ ಆಫೀಸರ್ ಅಲ್ವಾ? ಮಹದೇವ್ ಸ್ಮಗಲ್ ಮಾಡ್ತಿದ್ದಾನ ಅಂತ ಹೇಳಿದ್ಯಲ್ಲ, ನೀನ್ ಯಾವತ್ತಾದ್ರೂ ಮಹದೇವ್ ಸ್ಮಗಲ್ ಮಾಡಿರೋದನ್ನ ನೋಡಿದ್ಯಾ? ಅಥವಾ ಯಾರಾದ್ರೂ ಬಂದು ಮಹದೇವ ಸ್ಮಗಲ್ ಮಾಡ್ತಿದ್ದಾನಂತ ಕಂಪ್ಲೇಂಟ್ ಕೊಟ್ಟಿದಾರಾ?